ಪಾಕಿಸ್ತಾನವನ್ನು ಮಂಡಿಗಿರುವಂತೆ ಮಾಡಿತ್ತು. ಇನ್ನು ಸೋದ ಬಿಟ್ಟಿದ್ದು ಮುಗಿದೋದು ಎಲ್ಲ ಹಡದ್ವೀಪಾತ್ ಮಾಡಿದ್ದು ನಮ್ಮ ಸೈನ್ಯ ನಿಂತಿದ್ದು. ಅಂಥ ಪ್ರಸಂಗದಲ್ಲೇ ನೀವೇನು ಮಾಡಿದ್ರಪ್ಪ, ಟ್ರಂಪ್ ಕಾರ್ಯ ಬಂದ ಕೂಡಲೇ ಮೋದಿ ಶರಣಾದರು. ಟ್ರಂಪ್ ಹೇಳಿದ ತಕ್ಷಣ ಮುಗಿದೋಗ್ಬಿಟ್ಟು ಶರಣಾಗಿಬಿಟ್ರು. ಗೆದ್ದಂಥದ್ದು ನಾವು ಸೋತೀವಿ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ವ್ಯಾಪಾರದ ವಿಷಯವನ್ನು ಪ್ರಸ್ತಾಪಿಸಿ ಕದನ ವಿರಾಮ ಮಾಡಿಸಿದ್ದೇನೆ ಎಂದು ಟ್ರಂಪ್ ಈಗಾಗಲೇ ಹಲವು ಸಾರಿ ಹೇಳಿದ್ದಾರೆ. ಹೀಗಾಗಿ ಇಲ್ಲಿಯವರೆಗೆ ಇದಕ್ಕೆ ಮೋದಿಯವರಿಂದ ಒಂದು ಉತ್ತರವೂ ಇಲ್ಲ. ಇದು ಉತ್ತರಿಸೋದು ಬಂದಿಲ್ಲ, ಕೊಟ್ಟಿಲ್ಲ, ಅವರು ಉತ್ತರಿಸುವುದೂ ಇಲ್ಲ. ಏಕೆಂದರೆ ಅವರ ಕೆಲಸವೇ ಶರಣಾಗ್ಬೋದು ಅಂತ ಕಾಂಗ್ರೆಸ್ಸಲ್ಲಿ ಪ್ರತಿದಾಳಿ ಮಾಡ್ತಾ ಇದ್ದಾರೆ. ಉತ್ತರ ಕೊಡಬೇಕಾಗಿದ್ದಪ್ಪ, ಇಲ್ಲ ನಾವು ಬಗೆಹರಿಸ್ಕೊಂಡಿದ್ದೀವಿ, ಅವರು ಶರಣ ಕೇಳಿದರು, ನಾವು ಹೂ ಬಂದೀವಿ ಅಂತ ಹೇಳ್ಬೇಕಾಗಿದ್ದು ಯಾಕೆ ಹೇಳ್ತಾ ಇಲ್ಲ ಅನ್ನೋ ವಾದ ಮಾಡ್ತಾರೆ. ಇದು ಹೇಡಿಯ ಲಕ್ಷಣದವ್ರು ಕರಿತಾ ಇದ್ದಾರೆ. ಇಲ್ಲೇ ಅದಕ್ಕೆ ಮುಂದುವರೆದ ರಾಹುಲ್ ಗಾಂಧಿ ಕಾಂಗ್ರೆಸ್ ಶರಣಾಗತಿ ಇತಿಹಾಸವನ್ನು ಹೊಂದಿರಬಹುದು, ಆದರೆ ಭಾರತ ಯಾರ ಮುಂದೆಯೂ ಶರಣಾಗುವುದಿಲ್ಲ. ಭಾರತ ಯಾರ ಮುಂದೆ ಶರಣಾಗುವುದಿಲ್ಲ, ಸರಿಯಾದ ಮಾತದ. ರಾಹುಲ್ ಗಾಂಧಿ ಆಗಿರ್ಬೋದಿಲ್ಲ ಅಂತಲ್ಲ, ರಾಹುಲ್ ಗಾಂಧಿಗಿಂತ ಪೂರ್ವಜರು, ಅವ್ರ ತಂದೆ ಅಥವಾ ಅಜ್ಜ ತಾಯಿ ಆಗಿರ್ಬೋದು ಅಂತ ನಾವು ಒಪ್ಕೊಳ್ಳೋ ಆ ಮಾತನ್ನು. ಆದರೆ ಅದಕ್ಕೆ ಅವರು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾದವರು ದೇಶದ ಸೇವಕರು ಹೌದು. ನಮ್ಮ ದೇಶಕ್ಕೆ ಜಂಬೂ ದ್ವೀಪ, ಹಿಂದೂಸ್ತಾನ, ಭಾರತ, ಇಂಡಿಯಾ ಎಂದೆಲ್ಲ ಹೆಸರು